यज्ञं दष्टधिया वसुः चोदरचित्रे सोनृताम् यज्ञं ददे सरस्वतीम् महो अर्णः सरस्वती प्रचेदयति चेतुना विश्वाविराजतीम् ॐ स्वस्ति परिवारयन्ताम् कायेन वाक्येन मीवेशाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु समस्तसन्मङ्गलानिर्भवन्तु काले वर्षितपर्जन्यामृतवीरुद्धिशालिनी अवत्रावत्रणः सन्तो वत्रणः सन्तो वत्रणः अजनाधनदा सन्तो जीवन्तु शरदाश्रतम् भक्तियुक्तेन पत्रं पुष्पं फलं जलम् मन्त्रहीनं क्रियाहीनं भक्तिहीनं सर्वेश्वर यत्पूजितमया देवा परिपूर्णं सरस्वते दीनार्ता परित्राणापरायणे सर्वस्यार्थे देवी नारायणी नमोस्तुते आपदं मे नाशय सम्पदं मे प्रापय सकलमनोरथान् साधय परमेश्वरी नमः मनसादिष्टा प्रार्थनां करिष्ये विद्युद्धाम समप्रभां मृगपतिस्कन्धस्थितभीषणां कन्याभिकरबालक्षेट विलसद्धस्ताविरासेवितां हस्तैश्चक्रगदाशिकेटविशिखां चापं गुणं तर्जनीं बिभ्राणमदलात्मिकां शशिरात्रेत्रां दुर्गां भजे दुर्गायै नमः इति ध्यानं समर्पयामि मनसाविष्टप्रार्थनं च करिष्ये ತಾಯಿಯ ಸಾನ್ನಿಧ್ಯದಲ್ಲಿ ಎರಡು ಕೈಯನ್ನು ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಂಗಳಾರತಿಯ ಪ್ರಸನ್ನ ಕಾಲದಲ್ಲಿ ತಾಯಿ ನಮ್ಮನ್ನು ಪ್ರೀತಾಳೆ, ಪ್ರಸನ್ನಳಾಗಿರ್ತಾಳೆ ಎನ್ನುವ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ. ಮಾತಾಡಬೇಡಿ. ಪ್ರಾರ್ಥನಾ ಅಂತ ಹೇಳಿದ್ರೆ ಒಳ್ಳೆಯ ಮಾತು, ಮನಸ್ಸಿನ ಮಾತು ಅಂತ. ತನ ಅಂತ ಹೇಳಿದ್ರೆ ಆತ್ಮದೊಳಗಿನ ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು ಅಂತ. ದುರ್ಗಾ ನಮಸ್ಕಾರ ಸೇವೆ ಅಂದ ಕೂಡಲೇ ನಾವು ಹೇಳ್ತೇವೆ ತಾಯಿಯ ಸೇವೆ ಅಂತ. ದುರ್ಗೆ ಎನ್ನುವಂಥ ಹೆಸರು ಇಲ್ಲಿಂದ ಬಂತು ಅಂತ ಹೇಳಿದ್ರೆ ದುರ್ಗೆ ದುರ್ಗತಿ ನಾಶಿನಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ದುರ್ಗತಿಗಳನ್ನು, ಕೆಟ್ಟ ಗತಿಗಳನ್ನೆಲ್ಲ ದೂರ ಮಾಡುವ ಕಾರಣದಿಂದವೇ ಆ ತಾಯಿಗೆ ದುರ್ಗೆ ಎನ್ನುವಂಥ ಹೆಸರು ಬಂದಿದೆ ಅಂತ. ಆ ತಾಯಿಯಲ್ಲಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ತೇನ ವೀನಾ ತೃಣಾಮ ಅಪಿಲ ಚಲತಿ. ದೇವರ ಅನುಗ್ರಹ ಇಲ್ಲದಿದ್ರೆ ಒಂದು ಹುಲ್ಲುಗಡ್ಡಿ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಮಾಡಿಸುವವಳು ಯಾರು ಅಂತ ಹೇಳಿದ್ರೆ ಅದೇ ಜಗನ್ಮಾತೆ ಅಂತ, ತ್ರಿಗುಣಾತ್ಮಿಕೆ ಅಂತ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಕಲೋ ದುರ್ಗೆ ವಿನಾಯಕ ಅಂತೇಳಿದ್ರೆ ವಿಘ್ನ ವಿನಾಶಕಂತ ಗಣಪತಿಯ ಅನುಗ್ರಹವು ದುರ್ಗತಿಗಳನ್ನು ನಾಶ ಮಾಡುವ ದುರ್ಗೆಯ ಅನುಗ್ರಹ ಇದೆ ಅಂತ ಹೇಳಿದ್ರೆ ನಾವು ಏನೆಲ್ಲ ಆಸೆ ಪಡ್ತೇವೋ ಅದನ್ನು ದೇವರು ನೆರವೇರಿಸ್ತಾರೆ ಎನ್ನುವಂಥದ್ದು. ಈ ಒಂದು ದುರ್ಗಾ ನಮಸ್ಕಾರ ಸೇವೆಯ ಮಹತ್ವ ಏನು ಅಂತ ಹೇಳಿದ್ರೆ ನಾವು ಪೂಜೆ ಮಾಡೋದು ಮುಖ್ಯ ಅಲ್ಲ, ಪೂಜೆಯ ಫಲ ಏನು, ಪೂಜೆ ಮಾಡಿದ್ರೆ ಏನು ಫಲ ಸಿಗ್ತದೆ ಏನೋ ತಿಳ್ಕೊಳ್ಬೇಕು ಅಂತ. ಯಾಕಂತೇಳಿದ್ರೆ ದುರ್ಗಾ ನಮಸ್ಕಾರ ಪೂಜೆ ಅಂತ ಕೇಳಿದ್ರೆ ಚಂಡಿಕಾ ಹೋಮಕ್ಕೆ ಸಮಾನವಾದಂತಹ ಸೇವೆ ಅಂತ. ಒಂದು ವೇಳೆ ಚಂಡಿಕಾ ಹೋಮ ಸೇವೆಯನ್ನು ಮಾಡ್ತೇನೆ ಎನ್ನುವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿದ್ದು ಒಂದು ವೇಳೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ಬದಲಾಗಿ ದುರ್ಗಾ ನಮಸ್ಕಾರ ಸೇವೆಯನ್ನು ಮಾಡಿದೆ ಅಂತ ಹೇಳಿದ್ರೆ ಚಂಡಿಕಾ ಹೋಮದ ಫಲ ಸಿಗ್ತದೆ ಎನ್ನುವಂಥದ್ದು. ಆದ್ದರಿಂದ ಅತಿವಿಷ್ಟವಾದಂತಹ ಪೂಜೆ ಇದ್ರೆ, ತಾಯಿಗೆ ಇಷ್ಟವಾದಂತಹ ಪೂಜೆ ಇದ್ರೆ ಅತಿ ಶೀಘ್ರವೇ ಫಲ ಕೊಡುವಂತಹ ಪೂಜೆ ಅಂತ ಹೇಳಿದ್ರೆ ಅದೇ ದುರ್ಗಾ ನಮಸ್ಕಾರ ಪೂಜೆ ಅಂತ. ಯಾಕೆ ಅಂತ ಹೇಳಿದ್ರೆ ಆಗನೆ ಮಂತ್ರ ಬಂತು, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಅರ್ಥ ಅಂತ ಹೇಳಿದ್ರೆ ಶರಣಾಗತ ಬುದ್ಧಿಯಿಂದ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷ ಜಗದೀಶ್ವರಿ ಅಂತ. ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲಮ್ಮ. ಅಣ್ಣ ಇಲ್ಲ, ಅಕ್ಕ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ, ನನಗಿರುವವಳು ಒಬ್ಬಳೇ ಆ ಜಗನ್ಮಾತೆ ಅಂತೇಳಿ ಯಾರು ತಾಯಿಯಲ್ಲಿ ಬೇಡಿಕೊಳ್ತಾರೋ ಅವರಿಗೆ ಖಂಡಿತವಾಗಲು ತಾಯಿ ಅನುಗ್ರಹ ಮಾಡ್ತಾಳೆ. ಯಾವ ರೀತಿ ಅಂತ ಹೇಳಿದ್ರೆ ಮಹಾಕಾಳಿ ಸ್ವರೂಪಿನಾಗಿ ಬರತಕ್ಕಂಥ ಮಂತ್ರ, ಯಂತ್ರ, ತಂತ್ರ, ವಿಷಚೂರ್ಣ,
ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೋಷಾದಿಗಳ ಮಹಾಕಾಳಿ ಸ್ವರೂಪಿಯಾಗಿ ದೂರ ಮಾಡ್ತಾಳೆ ಅಂತ. ಮಹಾಲಕ್ಷ್ಮೀ ಸ್ವರೂಪಿಣಿಯಾಗಿ ವ್ಯವಹಾರದಲ್ಲಿ ಏನೆಲ್ಲ ಅಡೆತಡೆ ಬರ್ತಾ ಇದೆಯೋ ಅದನ್ನೆಲ್ಲ ತಾಯಿ ದೂರ ಮಾಡಿಕೊಟ್ಟು, ಸಂಪತ್ತಲ್ಲಿ ಏನೆಲ್ಲ ಅಡೆತಡೆ ಇದೆಯೋ ಅದನ್ನೆಲ್ಲ ದೂರ ಮಾಡಿಕೊಟ್ಟು ಒಳ್ಳೆಯ ಸಂಪತ್ತನ್ನು ಲಕ್ಷ್ಮಿಯಾಗಿ ಅನುಗ್ರಹ ಮಾಡ್ತಾಳಂತೆ. ಮಹಾ ಸರಸ್ವತಿ ರೂಪಿಣಿಯಾಗಿ ಕಲಿಯುವಂಥ ಮಕ್ಕಳಿಗಾಗಿರಲಿ, ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಹೆಚ್ಚು ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಟ್ಟು ಉತ್ತರೋತ್ತರ ವಿದ್ಯೆ ಆಗುವಂತೆ ಮಹಾ ಸರಸ್ವತಿ ಅನುಗ್ರಹ ಮಾಡ್ತಾಳೆ ಅಂತ. ಅದರಿಂದ ದುರ್ಗಾ ನಮಸ್ಕಾರ ಪೂಜೆಯ ಫಲ ಅಂತ ಹೇಳಿದ್ರೆ ಪಂಚಭೂತದ ಸಾನ್ನಿಧ್ಯದ ಪೂಜೆ ಅಂತ ಹೇಳಿದ್ರೆ ಪ್ರಕೃತಿಯ ಪೂಜೆ ಅಂತ. ಪಂಚಭೂತಗಳು ಪೃಥ್ವಿ, ಆಪ, ತೇಜು, ವಾಯು, ಆಕಾಶ ಅಂತಂತೇಳಿದ್ರೆ ಪೃಥ್ವಿ ಅಂತೇಳಿ ಭೂಮಿ ಅಂತ, ಭೂಮಿ ಅಂತ ಹೇಳಿದ್ರೆ ಮಂಡಲವನ್ನು ಬರೆದೇವಂತೇಳಿ ಆದರೆ ಭೂಮಿ ತತ್ವ ಆಗ್ತದೆ ಅಂತ. ಭೂಮಿ ತತ್ವ ಯಾಕಂತೇಳಿದ್ರೆ ಆಗ ಮಂತ್ರವೇ ಬಂತು, ಮಂಡಲಂ ದೃಷ್ಟ ಅಂತಂತೇಳಿದ್ರೆ ಖಾಲಿ ಮಂಡಲವನ್ನು ನೋಡಿದೆವಂತೆ ಆದರೆ ಆ ಮಂಡಲದ ಎಳೆಗಳನ್ನು ಅಥವಾ ದಳಗಳನ್ನು ನೋಡ್ತಾ ನೋಡ್ತಾ ಮಂಡಲ ಭರಿಸ್ತಾ ಇದ್ದೇವಂತಂದರೆ ಅದರ ಜೀವರೇಖೆ ಕೊಡ್ತಾ ಬರುವಾಗನೇ ಆ ಮಂಡಲ ದೇವರ ಸಾನ್ನಿಧ್ಯವೊಂದು ಕೂಡ್ತದೆ ಅಂತ, ಆ ಜಗನ್ಮಾತೆಯ ಸಾನ್ನಿಧ್ಯವೊಂದು ಕೂಡ್ತದೆ ಅಂತ. ಆ ಮಂಡಲವನ್ನು ಕಣ್ಣಾರೆ ಕಂಡೇವಂತಾರೆ ನಮ್ಮ ಪಾಪಾದಿಗಳೆಲ್ಲ ದೂರ ಆಗ್ತದೆ ಅಂತ. ಅದೇ ರೀತಿ ಅದು ಭೂಮಿ ತತ್ವ ಆಗಿರ್ತದೆ. ಅದೇ ರೀತಿ ಹಾಕಿದಂಥ ತುಪ್ಪ ಅನ್ನುವಂಥದ್ದು ಜಲದತ್ವ ಆಗ್ತದೆ. ಜಲದತ್ವ ಯಾಕಂತೇಳಿ ತುಪ್ಪ ಅನ್ನೋದು ಎಲ್ಲಿಂದ ಬಂತು? ದನದಿಂದ ಬಂತು. ಆ ದನ ಎಲ್ಲಿಂದ ಅಂತೇಳಿ ಸ್ವರ್ಗಲೋಕದ ಕಾಮಧೇನು ಆಗಿರತಕ್ಕಂಥ ವಸ್ತು ಅಂತ. ಅದನ್ನು ತುಪ್ಪವನ್ನು ಕಾಮಧೇನಿಂದ ಬಂದಂಥ, ದನದಿಂದ ಬಂದಂಥ ತುಪ್ಪವನ್ನು ಹಾಕಿದ್ದೇವೆ ಅಂತ ಹೇಳಿದ್ರೆ ಅದೇ ಜಲತತ್ವ ಆಗ್ತದೆ ಅಂತ. ಮಾತ್ರವಲ್ಲ ಅದರೊಂದಿಗೆ ಉರಿಸಿದಂತಹ ನೆನೆಯಲ್ಲಿ ಉಳಿದಂತಹ ಪಂಚದೀಪದ ಬೆಂಕಿ ಅಗ್ನಿತತ್ವ ಆಗ್ತದೆ ಅಂತ. ಆಕಾಶಕ್ಕೆ ಹೋದಂತಹ ಹೊಗೆ ವಾಯುತತ್ವ ಆಗ್ತದೆ. ಅದೇ ರೀತಿ ಆಕಾಶ ನಭೋಮಂಡಕ್ಕೆ ಸೇರಿದಾಗ ಅದು ಆಕಾಶತ್ವ ಆಗ್ತದೆ ಅಂತ ಇದೆ. ದುರ್ಗಾ ನಮಸ್ಕಾರ ಪೂಜೆಯು ಪ್ರಕೃತಿಯ ಪೂಜೆ ಆಗಿರ್ತದೆ. ಆದ್ದರಿಂದ ತಾಯಿಯ ಸಾನ್ನಿಧ್ಯದಲ್ಲಿ ಮಾಡಿದಂತಹ ಸೇವೆ ಪೂರ್ಣ ತಾಯಿ ಅನುಗ್ರಹ ಮಾಡಬೇಕು. ಪ್ರಕೃತಿಯ ಪೂಜೆ ಯಾಕಂತೇಳಿ ಈ ಲೋಕದಲ್ಲಿ ಜಗತ್ತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂತೇಳಿ ಈ ಜಗತ್ತಿನಲ್ಲಿ ತಂದೆ ತಾಯಿಗಳು ಯಾರು ಅಂತೇಳಿ ಈಶ್ವರ ಮತ್ತೆ ಪಾರ್ವತಿ ಸಾನ್ನಿಧ್ಯ, ದೇವಿ ಸಾನ್ನಿಧ್ಯ ಅಂತ. ಅದರಿಂದ ತಾಯಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶರಣಾಗತ ಬುದ್ಧಿಯಿಂದ ಯಾರು ಬೇಡಿಕೊಳ್ತಾರೋ ಅವರಿಗೆ ತಾಯಿಯಾದವಳು ಯಾವ ರೀತಿ ರಕ್ಷಣೆ ಮಾಡ್ತಾಳೆ ಅಂತ ಹೇಳಿದ್ರೆ, ಹುಟ್ಟಿದಂಥ ಮಗುವಿಗೆ ತಾಯಿಯಾದವಳು ಯಾವ ರೀತಿ ಸೆರಗನ್ನು ಹಾಕಿ ಮೊಲೆಹಾಲನ್ನು ಕೊಟ್ಟು ಯಾವ ರೀತಿ ಸಂರಕ್ಷಣೆ ಮಾಡ್ತಾಳೋ ಅದೇ ಜಗನ್ಮಾತೆ ನಮ್ಮನ್ನು ರಕ್ಷಣೆ ಮಾಡಿಕೊಡ್ತಾಳೆ ಅಂತ. ಯಾವ ರೀತಿ ಅಂತ ಹೇಳಿದ್ರೆ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ನನ್ನ ರಕ್ಷಣೆ ಮಾಡುವಂಥ ಪಾದಕ್ಕೆ ಎರಗಿ ನಮಸ್ಕಾರ ಮಾಡಿದರೆ ಆಗನೇ ಹೇಳಿದ ಮಗುವಿನ ರೂಪಾದ ತಾಯಿ ಯಾವ ರೀತಿ ಹಾಲು ಕೊಟ್ಟು ರಕ್ಷಣೆ ಮಾಡ್ತಾಳೋ ಅದೇ ಜಗನ್ಮಾತೆ ತನ್ನ ಕಾಲ ಜಂಗಿಯಲ್ಲಿ ಕುತ್ಕೊಳಿಸಿ ತನ್ನ ಸೆರಗಲ್ಲಿ ಗಾಳಿ ಹಾಕಿ ನಮ್ಮನ್ನು ರಕ್ಷಣೆ ಮಾಡ್ತಾಳಂತೆ. ಒಂದು ವೇಳೆ ಕಷ್ಟ ಬಂತು ಅಂತ ಹೇಳಿದ್ರೆ ಅದೇ ಜಗನ್ಮಾತೆ ಸಿಂಹವಾಹಿನಿಯಾಗಿ ದುಷ್ಟರನ್ನು ಯಾವ ರೀತಿ ಸಂಹಾರ ಮಾಡಿದ್ದಾಳೋ ಅದೇ ರೀತಿ ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತೆ. ಆದ್ದರಿಂದ ತಾಯಿಯಲ್ಲಿ ಒಂದೇ ಬೇಡಬೇಕು, ಅಮ್ಮ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಮ್ಮನ್ನು ಉಳಿತು ಮಾಡುವುದಿದ್ರು ಕೆಡುಕು ಮಾಡುವುದು ಎಲ್ಲವೂ ನೀನೇ ಅಂತ. ಯಾಕಂದರೆ ನಾವೆಲ್ಲ ತಾಯಿ ಹತ್ರ ಬೇಡುವುದಿಷ್ಟೇ, ಸಾಲವನ್ನು ಕಡಿಮೆ ಮಾಡಿ, ಆರೋಗ್ಯವನ್ನು ಕೊಡಿ, ನೆಮ್ಮದಿಯನ್ನು ಕೊಡಿ, ಮನೆಯಲ್ಲಿ ಒಳ್ಳೆಯ ಕೆಲಸ ಆಗಬೇಕು ಅದನ್ನು ಮಾಡಿಕೊಡಿ ಅಂತ ಹೇಳ್ತೇವೆ. ಬಿಟ್ಟರೆ ತಾಯಿ ನೀ ನನ್ನೊಂದಿಗೆ ಬಾ ಅಂತ ಯಾರೂ ಹೇಳುವುದಿಲ್ಲ. ಒಂದು ವೇಳೆ ತಾಯಿ ನಮ್ಮೊಂದಿಗೆ ಬಂದಳಂತೆ ಆದರೆ ಯಾವ ಕಷ್ಟವು ನಮ್ಮೊಂದಿಗೆ ಬರುವುದಿಲ್ಲ. ಯಾವ ರೀತಿ ಅಂತಂದರೆ ಪತಂಗದೆದುರಿಗೆ ಪತಂಗ ದೀಪವನ್ನು ಉಡಿಸಿದಂತಾರೆ ಪತಂಗ ಯಾವ ರೀತಿ ದೂರ ಆಗ್ತದೋ ಅದೇ ತಾಯಿ ನಮ್ಮೊಂದಿಗೆ ಬಂದಳಂತಾರೆ ನಮ್ಮ ಕಷ್ಟವನ್ನೆಲ್ಲ ತಾಯಿ ದೂರ ಮಾಡ್ತಾಳೆ ಅಂತ. ಅದರಿಂದ ತಾಯಿಯಲ್ಲಿ ಬೇಡಬೇಕಾದಷ್ಟೇ, ಅಮ್ಮ ನೀನು ರಕ್ಷಣೆ ಮಾಡಿಕೊಡುವಂತ ಬೇಡಬೇಕು ಅಂತೆ. ಅಂಗಡಿನ ತಂದಂಥ ಬಾಳೆಯನ್ನು ಕೊಡುವಾಗ ಬಾಳೆಯನ್ನು ತಗೋ ಅಂತ ಹೇಳ್ತೇವೆ, ಅದೇ ಬಾಳೆಯನ್ನು ದೇವರ ಪಾದಕ್ಕೆ ಸೇರಿದಾಗ ಪ್ರಸಾದ ತಗೋ ಅಂತ ಹೇಳ್ತೇವೆ. ಅಂದರೆ ಬಾಳೆಯನ್ನೇ ದೇವರ ಪಾದಕ್ಕೆ ಸೇರಿದಾಗ ಪ್ರಸಾದ ಆಗ್ತದೆ. ನಮ್ಮ ಜೀವನ ಅಷ್ಟೇ, ಅಮ್ಮ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಗತಿ ಅಂತೇಳಿ ತಾಯಿ ಹತ್ರ ಬೇಡೋಣ. ಖಂಡಿತವಾಗ ನಮ್ಮ ಇಷ್ಟಾರ್ಥಗಳನ್ನು ತಾಯಿ ದೂರ ಮಾಡ್ತಾಳೆ. ನಿಮ್ಮ ಯಾವ ಯಾವ ಊರಿಂದ ಎಲ್ಲೆಲ್ಲಿಂದ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಮೂಲದ ತಾಯಿಯ ಸಾನ್ನಿಧ್ಯಕ್ಕೆ ಬರ್ತೇವೆ ಅಂತ. ಯಾಕಂದರೆ ಎಷ್ಟೋ ದೇವಸ್ಥಾನಕ್ಕೆ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಕೊಡುವುದಕ್ಕಿಂತ ಮೂಲದ ತಾಯಿ ಜಗನ್ಮಾತೆಗೆ ಅಂತ ಹೇಳಿದ್ರೆ ಕುಟುಂಬದ ಮೂಲ ತಾಯಿ ಎಲ್ಲಿದ್ದಾಳೋ ಅವಳ ಮುಂದೆ ಬೇರೆ ಯಾವ ತಾಯಿಯೂ ಅಲ್ಲ. ಉಳಿದವರೆಲ್ಲ ಮಲತಾಯಿ ಆಗಿರ್ತಾರೆ. ಮೂಲ ತಾಯಿ ಯಾರಂತೆ ಕುಟುಂಬದ ಮನೆಯಲ್ಲಿ ಗದ್ದಿಗೆಯಲ್ಲಿ ಆರಾಧನೆ ಆಗೋದಕ್ಕಂಥ ತಾಯಿಯೇ ಮೂಲ ತಾಯಿ ಆಗಿರ್ತಾರೆ. ಅದರಿಂದ ಮೂಲ ತಾಯಿಯ ಸಾನ್ನಿಧ್ಯದಲ್ಲಿ ಬೆಳಗ್ಗಿನ ಹೊತ್ತಿಗೆ ನಾಗನ ಪ್ರೀತ್ಯರ್ಥವಾಗಿ ಹೋಮ ಅಥವಾ ಆಶ್ಲೇಷಬಲಿ ಕರ್ಮಾಂಗವನ್ನು ಮಾಡಿ ಅವನ ಸಂಪ್ರೀತಿಗೊಳಿಸವಾಗಿ ತದನಂತರ ತಾಯಿಯ ಅನುಗ್ರಹಕ್ಕೋಸ್ಕರವಾಗಿ ದುರ್ಗಾ ನಮಸ್ಕಾರ ಪೂಜೆ ಮಾಡಿದಂಥ ಪೂಜೆ ಪೂರ್ಣ ಫಲ ಸಿಗಲಿ. ಯಾರೆಲ್ಲ ಪೂಜೆಯನ್ನು ಕಣ್ಣಾರೆ ಕಂಡಿದ್ದಾರೋ ಅವರಿಗೆ ಕಣ್ಣಿಗೆ ಬರತಕ್ಕಂಥ ರೋಗ ರುಜಿನೆಲ್ಲ ತಾಯಿ ದೂರ ಮಾಡಿಕೊಳ್ಳಿ. ಯಾರೆಲ್ಲ ಮಂತ್ರವನ್ನು ಕಿವಿಯಾರೆ ಕೇಳಿದ್ದಾರೋ ಅವರಿಗೆ ಕಿವಿಗೆ ಬರತಕ್ಕಂಥ ರೋಗ ರುಜಿನೆಲ್ಲ ದೂರ ಮಾಡಿಕೊಳ್ಳಿ. ಯಾರೆಲ್ಲ ಈ ಒಂದು ಪೂಜೆಯ ಪರಿಮಳವನ್ನು ಆಘ್ರಾಣಿಸಿದ್ದಾರೋ ಅವರಿಗೆ ಮೂಗಿ ಬರತಕ್ಕಂಥ ರೋಗ ರುಜಿನೆಲ್ಲ ದೂರ ಮಾಡಿಕೊಳ್ಳಿ. ಯಾರು ತೀರ್ಥನ್ನು ಸ್ವೀಕಾರ ಮಾಡ್ತಾರೋ ಅವರ ನಾಲಿಗೆಗಾಗಿರಲಿ ಹೊಟ್ಟೆಗಾಗಿರಲಿ ಬರತಕ್ಕಂಥ ರೋಗವನ್ನು ದೂರ ಮಾಡಿಕೊಳ್ಳಿ. ಯಾರೆಲ್ಲ ಭಕ್ತಿಯಿಂದ ತಾಯಿಯ ಪಾದಲ್ಲಿ ಬೇಡಿಕೊಂಡಿದ್ದಾರೋ ಯಾರೆಲ್ಲ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರ ಸರ್ವ ಕಷ್ಟಗಳನ್ನು ತಾಯಿ ದೂರ ಮಾಡಿಕೊಟ್ಟು
ರಕ್ಷಣೆ ಮಾಡಿ ಇದೇ ರೀತಿ ಪ್ರತಿ ವರ್ಷ ವಿಜೃಂಭಣೆ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು, ಅದಕ್ಕೆ ಬೇಕಾದ ಸಂಪತ್ತನ್ನು ತಾಯಿ ಜಗನ್ಮಾತೆ ಅನುಗ್ರಹ ಮಾಡಿಕೊಟ್ಟು ಎಲ್ಲರ ಮನೆಯಲ್ಲೂ, ಭಕ್ತಾದಿಗಳ ಮನೆಯಲ್ಲೂ, ಕುಟುಂಬಿಕರ ಮನೆಯಲ್ಲಿ ಅಮೃತಕ್ಕೆ ಸಮಾನವಾದ ಅನ್ನವನ್ನೇ ಉಣ್ಣುವಂಥ ಭಾಗ್ಯವನ್ನು, ಅನ್ನದಾನ, ವಿದ್ಯಾದಾನ, ವಸ್ತ್ರಾದಾನ ಮೊದಲಾದ ಸೇವೆಗಳನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು, ಯಾರಿಗೆಲ್ಲ ಸತ್ಸಂತಾನ ಫಲ ಇಲ್ಲವೋ ಅವರಿಗೆ ಸಂತಾನ ಭಾಗ್ಯವನ್ನು, ಯಾರಿಗೆಲ್ಲ ವಿವಾಹ ಪ್ರತಿಬಂಧಕ ದೋಷಾದಿಗಳಿದೆಯೋ ಅವರಿಗೆ ವಿವಾಹ ಪ್ರತಿಬಂಧಕ ದೋಷಾದಿಗಳ ದೂರವಾಗಿ ಆದಷ್ಟು ಬೇಗ ವಿವಾಹ ಭಾಗ್ಯವನ್ನು, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೋ, ಯಾರೆಲ್ಲ ನೋವನ್ನು ಅನುಭವಿಸಿದ್ದಾರೋ ಆ ನೋವನ್ನೆಲ್ಲ ತಾಯಿ ದೂರ ಮಾಡಿಕೊಟ್ಟು ಸೂರ್ಯಚಂದ್ರರಿರುವ ತನಕ ನಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರಬೇಕು ಅಂತ ತಾಯಿಯ ಸಾನ್ನಿಧ್ಯದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಅಮ್ಮ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ. ಪ್ರಸೀದ ಭಗವತ್ಯಮ್ಮ ಪ್ರಸೀದ ಭಕ್ತವತ್ಸಲೆ ಪ್ರಸಾದಂ ಕುರುಮೇ ದೇವಿ ದುರ್ಗಾದೇವಿ ನಮೋಸ್ತುತೆ. ನಿಮ್ಮ ಕಷ್ಟ, ನೋವು, ವೇದನೆ ಏನೆಲ್ಲ ಇದೆಯೋ ಅದನ್ನು ತಾಯಿ ಪಾದಕ್ಕೆ ಸಮರ್ಪಣೆ ಮಾಡಿ 1 ನಿಮಿಷದ ಕಾಲ ಕಣ್ಣನ್ನು ಮುಚ್ಚಿಕೊಂಡು ನಿಮಗೆ ಏನೆಲ್ಲ 1 ವರ್ಷದೊಳಗ, 3 ವರ್ಷದೊಳಗ, 3 ತಿಂಗಳೊಳಗ, 6 ತಿಂಗಳೊಳಗ ಏನೆಲ್ಲ ಆಗಬೇಕು ಅದೆಲ್ಲ ತಾಯಿ ನಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರಲಿ. ಯಾವ ರೀತಿ ನಮ್ಮ ಹಿಂದೆ ನೆರಳು ನಮ್ಮ ಹಿಂದೆ ಬರ್ತದೋ ಅದೇ ರೀತಿ ತಾಯಿ ನಾವು ಅಮ್ಮ ಅಂತ ಕರೆದಾಗ ನಮ್ಮ ಹಿಂದೆ ಬಂದು ಇದ್ದಾಳೆ ಅನ್ನುವಂಥ ಕೀರ್ತಿಯನ್ನು ಒದಗಿಸಿಕೊಡ್ಬೇಕು ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತಾಯಿನೋ ದೇವೇ ದುರ್ಗಾದೇವಿ ನಮೋಸ್ತುತೆ. ದುರ್ಗಾದೇವಿಯ ಪಾದಾರವಿಂದಗಳಿಗೆ ಗೋವಿಂದ ಅನ್ನಿ ಗೋವಿಂದ. ದುರ್ಗಾದೇವಿಯ ಪಾದಾರವಿಂದಗಳಿಗೆ ಗೋವಿಂದ ಅನ್ನಿ ಗೋವಿಂದ. ಈ ದುರ್ಗಾದೇವಿಯ ಪಾದಾರವಿಂದಗಳಿಗೆ ಗೋವಿಂದ ಅನ್ನಿ ಗೋವಿಂದ. 3 ಸತ್ವವನ್ನು ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮ ಜನ್ಮಾಗತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರಕ್ಷಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಸಂಭವಃ ರಾಹಿಮಾ ಗತಯಾ ದೇವಿ ಶರಣಾಗತ ವತ್ಸಲೆ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷ ಜಗದೀಶ್ವರಿ ಪರಮೇಶ್ವರಿ.